ಬೆಂಗಳೂರಿನ ಜಿಗಣಿಯಲ್ಲಿ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಲಾಗಿದೆ. 4 ರಾಜ್ಯಗಳಿಗೆ ಬೇಕಾಗಿದ್ದ ಈ ಕಳ್ಳ ಬೆನ್ನತ್ತಿ ಹಿಡಿದಿದ್ದಾರೆ. ಆತನನ್ನ ಪೊಲೀಸರು ಸಿನಿಮಾ ಸ್ಟೈಲ್ನಲ್ಲಿ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು 4 ರಾಜ್ಯಗಳಿಗೆ ಬೇಕಾಗಿದ್ದ ಈತ ಕನಕಪುರದ ಮುಳ್ಳಳ್ಳಿ ವಾಸಿ 35 ವರ್ಷದ ಶಿವಕುಮಾರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಜಿಗಣಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಿರೋದು. ಬಂಧಿತನಿಂದ 3 ಬೈಕ್ ಸೇರಿದಂತೆ 130 ಗ್ರಾಂ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಕೊಲೆ, ಸುಲಿಗೆ, ಕಳ್ಳತನ ಸೇರಿದಂತೆ 60 ಪ್ರಕರಣಗಳಲ್ಲಿ ಈತ ಪಾಲ್ಗೊಂಡಿದ್ದಾನೆ ಅಂತೇಳಿ ಈತನ ಮೇಲೆ ಆರೋಪ ಇದೆ. ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಕರ್ನಾಟಕದಲ್ಲಿ ಈತ ಕಳ್ಳತನ ಮಾಡಿದ್ದಾನೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 13 ಪ್ರಕರಣ ಇದೆ. ಕೋಣನಕುಂಟೆ ಬಳಿ ಇರುವಂತಹ ಅಕ್ಕನ ಮನೆಗೆ ಬಂದಾಗ ಪೊಲೀಸರು ಈತನನ್ನ ಲಾಕ್ ಮಾಡಿದ್ದಾರೆ. ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡದಿಂದ ಆರೋಪಿಯ ಬಂಧನ ಆಗಿದೆ. ಫಿಲ್ಮ್ ಸ್ಟೈಲಲ್ಲೇ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿರೋದು. ಈತನನ್ನ ಅರೆಸ್ಟ್ ಮಾಡಿದಂಥ ಟೈಮ್ನಲ್ಲಿ 3 ಬೈಕ್ ಮತ್ತೆ 130 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸುಮಾರು 4 ರಾಜ್ಯಕ್ಕೆ ಈತ ಬೇಕಾಗಿದ್ದ ಅಂತಾರಾಜ್ಯ ಕಳ್ಳ. ಕರ್ನಾಟಕದವನೇ ಈತ. ಬೆಂಗಳೂರನ್ನು ಕೂಡ ಸಾಕಷ್ಟು ಬಾರಿ ಟಾರ್ಗೆಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈತ ಅಕ್ಕನ ಮನೆಗೆ ಬಂದಿದ್ದಾನೆ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕ ತಕ್ಷಣ ಅಲರ್ಟ್ ಆಗಿದ್ದಾರೆ. ಹೋಗಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಮಹಿಳೆಯರ ಜೊತೆಯಲ್ಲಿ ಅಸಭ್ಯ ವರ್ತನೆ ತೋರಿದಂತ ಆರೋಪದ ಹಿನ್ನೆಲೆಯಲ್ಲಿ ಕಾಮುಕನಿಗೆ ಸಾರ್ವಜನಿಕರು ಧರ್ಮದೇಟನ್ನ ಕೊಟ್ಟಿದ್ದಾರೆ. ಕಂಬಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ ಸಾರ್ವಜನಿಕರು. ಕಾರಣ, ಮಹಿಳೆಯರ ಜೊತೆಯಲ್ಲಿ ಈತ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಆರೋಪವನ್ನ ಮಾಡಿ. ಹುಬ್ಬಳ್ಳಿಯ ಈಶ್ವರನಗರದಲ್ಲಿ ನಡೆದಂತ ಘಟನೆ. ಮಹಿಳೆಯರ ಮುಂದೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತೆ ಕಾಮುಕರಿಗೆ ಚಪ್ಪಲಿ ಸೇವೆ ಮಾಡಿದ್ದಾರೆ, ಧರ್ಮದೇಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಕಸಬಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಡ್ರಿ ಹೊಡಕ್ ಹೋಗ್ಬಿಡ್ರಿ. ಏನ್ ಮಾಡಿ ಓಯ್ ಏನ್ ಮಾಡಿ ಓಯ್ ಏನ್ ಮಾಡಿ ಸಣ್ಣ ಹುಡುಗರು ಬೇಕಾಯ್ತು ಮುಚ್ಚೆ. ಎಷ್ಟು ವಯಸ್ಸು ಐತು ನೋಡ್ರಿ ನೆಮ್ಮದಿ ಬಿಡ್ರಿ ಹೊಡಕ್ ಹೋಗ್ಬಿಡ್ರಿ. ಏನ್ ಮಾಡಿ ಓಯ್ ಏನ್ ಮಾಡಿ ಓಯ್ ಏನ್ ಮಾಡಿ ಸಣ್ಣ ಹುಡುಗರು ಬೇಕಾಯ್ತು ಮುಚ್ಚೆ. ಎಷ್ಟು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಈತ ಅಪರಿಚಿತ ವ್ಯಕ್ತಿನ ಅಲ್ಲಿಗೆ ಅಥವಾ ಅಲ್ಲೇ ಇದ್ದಂತ ವ್ಯಕ್ತಿನ ಏನ್ ಮಾಹಿತಿ ಸಿಕ್ಕಿದೆ? ಆಮೇಲೆ ಪೊಲೀಸರು ಈಗ ಅರೆಸ್ಟ್ ಮಾಡಿದಾರ ಅವನ್ನ? ಶರ್ಮಿತಾ, ಏನಂದ್ರೆ ಈತ ಯಾರಿಗೂ ಅಲ್ಲಿ ಏರಿಯಾದ ವ್ಯಕ್ತಿ ಅಲ್ಲ. ಆದ್ರೆ ಬೇರೆ ಏರಿಯಾದಿಂದ ಬಂದು ಇಲ್ಲಿ ಏನಂದ್ರೆ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುವಂತ ಮತ್ತು ಒಂದು ರೀತಿಯಲ್ಲಿ ಏನು ಒಂದು ಲೈಂಗಿಕ ದೌರ್ಜನ್ಯ ಕೊಡೋ ರೀತಿನಲ್ಲಿನೇ ವರ್ತನೆ ಮಾಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ನೋಡಿ ಸಾಕಾಗಿ ಕೊನೆಗೆ ಅವನಿಗೆ ಧರ್ಮದೇಟ್ ಕೊಟ್ಟಿದ್ದಾರೆ. ಜೊತೆಗೆ ಅವನಿಗೆ ಚಪ್ಪಲಿ ಹಾರ ಹಾಕಿ ಹಲ್ಲೆ ಮಾಡಿದ್ದಾರೆ ಮತ್ತು ಏನು ಅವನ ಕೃತ್ಯವನ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗೇನು ಪೊಲೀಸರು ಅವನ್ನ ವಶಕ್ಕೆ ತೆಗೆದುಕೊಂಡು ಅವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬಟ್ ಅವನು ಯಾರು ಏನು ಅಂತ ಇನ್ನು ಮೇಲೆ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಾರೆ ಏನು ಪದೇ ಏನು ಮಹಿಳೆಯರ ಜೊತೆ ಏನು ಅಸಭ್ಯವಾಗಿ ವರ್ತನೆ ಮಾಡಿ ಏನು ಕಿರುಕುಳ ಕೊಡ್ತಾ ಇದ್ದ. ಆ ಕಿರುಕುಳದಿಂದ ಬೇಸತ್ತು ಜನ ಕೊನೆಗೆ ತಾವೇ ಏನು ಅವನು ಹಲ್ಲೆ ಮಾಡಿ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಶರ್ಮಿತಾ, ಅಂದ್ರೆ ಇವತ್ತೇ ಪ್ರತ್ಯಕ್ಷ ಆಗಿರೋದ ಈತ ಅಥವಾ ಸುಮಾರು ದಿವಸದಿಂದ ಈ ರೀತಿ ವರ್ತನೆಯನ್ನ ಅಲ್ಲಿ ತೋರಿಸ್ತಾ ಇದ್ದ? ಮತ್ತೆ ಮಾನಸಿಕ ಸ್ಥಿತಿ ಹೇಗಿದೆ ಅವನು? ಮಾತಾಡ್ಸಾಗ ನಾನೇನ್ ಮಾಡಿಲ್ಲ ಅಂತ ಆನ್ಸರ್ ಮಾಡ್ತಾ ಇದ್ದ ಆತ? ಶರ್ಮಿತಾ, ಇದು ಇವತ್ತೇ ಆಗಿದ್ರೆ ಅಷ್ಟೇನು ಇಷ್ಟು ವಿಕೋಪಕ್ಕೆ ಹೋಗ್ತಾ ಇದ್ದಿಲ್ಲ. ಈತ ಹಲವು ದಿನಗಳಿಂದಲೂ ಈ ರೀತಿ ಒಂದು ವರ್ತನೆ ಮಾಡ್ತಾ ಇದ್ದ. ಹೀಗಾಗಿ ಕೊನೆಗೆ ಅಂದ್ರೆ ಅವನ ವರ್ತನೆಯಿಂದ ಬೇಸತ್ತು ಜನ ಏನಂದ್ರೆ ಇವತ್ತು ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಮತ್ತು ಅವನು ಆ ಸಂದರ್ಭದಲ್ಲಿ ಏನೋ ನಾನು ಮಾಡಿಲ್ಲ ಇತ್ಯಾದಿಯಾಗಿ ಹೇಳ್ತಾ ಇದ್ದಾನೆ. ಆದ್ರೆ ಒಂದು ರೀತಿನಲ್ಲಿ ಅವನು ಏನಂದ್ರೆ ತನ್ನ ತಪ್ಪು ಅರಿವಾಗಿದ್ರು ಸಹ ಸಾರ್ವಜನಿಕವಾಗಿ ಮತ್ತಷ್ಟು ಹಲ್ಲೆ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ಆ ಕೃತ್ಯ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಆದ್ರೆ ಏನ್ ಪದೇ ಈ ರೀತಿಯ ಕೃತ್ಯನ ನೋಡಿದಂತ ಜನ ಇವತ್ತೇನಂದ್ರೆ ಹಲ್ಲೆ ಮಾಡುವ ಮೂಲಕ ಧರ್ಮದೇಟ್ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಶಿವರಾಮ ಸುಡಿ, ಕ್ಷಣದ ಮಾಹಿತಿಗೆ.